ನಮಸ್ಕಾರ ಸ್ನೇಹಿತರೆ, ಫೇವರಿಟ್ ಫೀಸ್ಟ್ ಬ್ಲಾಗ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ನೀವು ಮಂತ್ರಾಲಯ ಕ್ಷೇತ್ರ ದರ್ಶನ ಆದ ನಂತರ ನೀವು ನೋಡಲೇಬೇಕಾದಂಥ ಸ್ಥಳಗಳು ಯಾವ್ಯಾವು ಅಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ದಯವಿಟ್ಟು ಕೊನೆವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ. ಮೊದಲನೇದಾಗಿ ಸ್ನೇಹಿತರೆ, ಅಪ್ಪಣಾಚಾರ್ಯರು ಜನ್ಮಿಸಿದ ಸ್ಥಳ ಹಾಗೂ ರಾಘವೇಂದ್ರ ಸ್ವಾಮಿಗಳವರ ಏಕಶಿಲಾ ಬೃಂದಾವನವನ್ನ ನಿರ್ಮಿಸಿದ ಸ್ಥಳವೇ ಬಿಚ್ಚಾಲೆ. ಹಾಗೆ ಬಿಚ್ಚಾಲಮ್ಮ ದೇವಸ್ಥಾನ ಎಲ್ಲ ಕೂಡ ಇದೆ. ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಗಂಧವನ್ನ ತೇಯ್ತಾ ಇದ್ದಾರೆ. ಬನ್ನಿ ಯಾವ ರೀತಿ ಗಂಧವನ್ನ ತೇಯ್ತಾರೆ ಅಂತ ನೋಡೋಣ. ಹಾಗೆ ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿ ಅಪ್ಪಣಾಚಾರ್ಯರ ಜೊತೆ 13 ವರ್ಷಗಳ ಕಾಲ ತಪಸ್ಸು ಮಾಡುತ್ತಾ ಮಕ್ಕಳಿಗೆ ತತ್ವಶಾಸ್ತ್ರವನ್ನ ಬೋಧನೆಯನ್ನ ಮಾಡುತ್ತಿದ್ದರು. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ, ಅಪ್ಪಣಾಚಾರ್ಯರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಏಕಶಿಲಾ ಬೃಂದಾವನವನ್ನ ನಿರ್ಮಿಸಿದ್ದಾರೆ. ಈಗ ನೋಡ್ತಾ ಇದ್ದೀರಲ್ಲ, ಇದೇ ನೋಡಿ ಸ್ನೇಹಿತರೆ. ಹಾಗೆ ಇದರ ಪಕ್ಕದಲ್ಲೇ ಬಿಚ್ಚಾಲಮ್ಮನ ದೇವಸ್ಥಾನ ಇದೆ. ನಾವು ಹೋಗಿದ್ದ ದಿವಸ ಅಲ್ಲಿ ಶ್ರೀ ಪುರಂದರ ದಾಸರ ಪುಣ್ಯಾರಾಧನೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ರು. ಸೊ ಅದಕ್ಕೋಸ್ಕರ ಅಲ್ಲಿ ಅವರು ನೃತ್ಯ ಭಜನೆಯನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಸ್ನೇಹಿತರೆ ನೀವು. ರಾಘವೇಂದ್ರ ಸ್ವಾಮಿಗಳ ಕಟ್ಟ ಭಕ್ತರಾಗಿದ್ದ ಅಪ್ಪಣಾಚಾರ್ಯರು ತಮ್ಮ ಗುರುಗಳ ಗೌರವಾರ್ಥವಾಗಿ ರಾಘವೇಂದ್ರ ಸ್ತೋತ್ರ ಎಂಬ ಸಂಸ್ಕೃತ ಸ್ತುತಿಗೀತೆಯನ್ನು ರಚಿಸಿದ್ದಾರೆ. ಇದು ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಎಂದು ಪ್ರಾರಂಭವಾಗುತ್ತದೆ. ವ್ಯಾಸರಾಜ ಮತ್ತು ಶ್ರೀಪಾದರಾಜ ಋಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ಹನುಮಾನ್ ಮತ್ತು ಉಗ್ರ ನರಸಿಂಹ ದೇವರುಗಳನ್ನು ಜಪದಕಟ್ಟೆಯ ಎತ್ತರದ ನದಿ ಸ್ಥಳದಲ್ಲಿ ಕಾಣಬಹುದಾಗಿದೆ. ಸ್ನೇಹಿತರೆ, ಇದೇ ನೋಡಿ ಈಗ ಬಿಚ್ಚಾಲಮ್ಮ ದೇವಸ್ಥಾನ. ಬನ್ನಿ ನೋಡ್ಕೊಂಬರೋಣ, ತಾಯಿಯ ದರ್ಶನವನ್ನ ಮಾಡೋಣ. ಬನ್ನಿ. ಸ್ನೇಹಿತರೆ, ಬಿಚ್ಚಲಮ್ಮ ದೇವಸ್ಥಾನ ಆದ್ಮೇಲೆ ಶ್ರೀ ಅಪ್ಪಣಾಚಾರ್ಯರ ಮನೆ, ಅವರು ವಾಸ ಮಾಡ್ತಾ ಇದ್ದಂತಹ ಮನೆ ಇದೆ. ಬನ್ನಿ ನೋಡ್ಕೊಂಬರೋಣ. ಹಾಗೆ ಇಲ್ಲಿ ಸ್ನೇಹಿತರೆ, ತೆಂಗಿನಕಾಯಿನ ಕಟ್ಟಿಬಿಟ್ಟು ಹರಕೆ ಮಾಡಿಕೊಳ್ಳುವಂತ ಒಂದು ಪದ್ಧತಿ ಇದೆ. ಗುರುಗಳು ಇರ್ತಾರೆ, ಕೇಳಿದ್ರೆ ಅವರು ಹೇಳ್ತಾರೆ ಹೇಗೆ ಏನ್ ಮಾಡ್ಬೇಕು ಅಂತ. ಸೊ ಹೋದಾಗ ನೀವು ಹರಕೆ ಮಾಡಿ ನಿಮ್ಮ ಹರಕೆಗಳು ಈಡೇರ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಮನೆಯ ಸುತ್ತಲೂ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪವಾಡಗಳು, ಅವರ ಜೀವನ ಚರಿತ್ರೆಯನ್ನು ತಿಳಿಸುವಂತಹ ಫೋಟೋಗಳೆಲ್ಲ ಹಾಕಿದ್ದಾರೆ. ಇದು ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡೆಯುತ್ತಿದ್ದಂತಹ ಸ್ಥಳ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಇದಾದ ನಂತರ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಅದರ ಹತ್ತಿರ ಲಕ್ಷ್ಮೀ ದೇವಸ್ಥಾನ ಅಂತ ತಾಯಿಯ ದರ್ಶನವನ್ನು ಮಾಡಿಕೊಂಡು ನಂತರ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ. ಸ್ನೇಹಿತರೆ, ಆಂಜನೇಯ ಸ್ವಾಮಿಯವರು ಬಳಸ್ತಿದ್ದಂತಹ ದಿಂಬು ಮತ್ತು ಹಾಸಿಗೆ, ನೀವೀಗ ಏನು ನೋಡ್ತಾ ಇದ್ದೀರಾ ಬಂಡೆಗಳು, ಅದು ದಿಂಬು ಮತ್ತು ಹಾಸಿಗೆ. ಹಾಗೆ ಆಂಜನೇಯ ಸ್ವಾಮಿಯವರು ಬಳಸ್ತಿದ್ದಂತಹ ಪುಷ್ಪಕ ವಿಮಾನ. ರಾಘವೇಂದ್ರ ಸ್ವಾಮಿಗಳು ಇಲ್ಲಿ
ಸುಮಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಲು ಇಲ್ಲಿ ಬಂದಿದ್ದರು. ಸ್ನೇಹಿತರೆ, ಪಂಚಮುಖಿ ಆಂಜನೇಯನ ಪಂಚಮುಖಗಳು ಯಾವ್ಯಾವಪ್ಪ ಅಂದರೆ, ಒಂದು ಹನುಮಾನ್ ಮುಖ, ಇನ್ನೊಂದು ನರಸಿಂಹ ಮುಖ, ಮೂರನೇದು ಗರುಡ ಮುಖ, ನಾಲ್ಕನೇದು ವರಾಹ ಮುಖ, ಐದನೇದು ಹಯಗ್ರೀವ ಮುಖಗಳನ್ನು ಹೊಂದಿದೆ. ನೋಡಿ, ಪುಷ್ಪಕ ವಿಮಾನ, ನ್ಯಾಚುರಲಿ ಏರಿಯಲ್ ವೆಹಿಕಲ್. ಹಾಗೆ ಸ್ನೇಹಿತರೆ, ಈಗ ದೇವಸ್ಥಾನದ ಹತ್ತಿರ ಹೋಗ್ತಾ ಇದ್ದೀವಿ. ಒಳಗಡೆ ಎಲ್ಲ ಫೋಟೋ ಅಥವಾ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ. ಸೊ ಎಲ್ಲಿವರೆಗೂ ಸಾಧ್ಯವಾಗುತ್ತೋ ಅಲ್ಲಿವರೆಗೂ ತೋರಿಸ್ತೀನಿ ಸ್ನೇಹಿತರೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ಎಂಡ್. ಬೈ ಬಾಯ್. ಸಿ ಯು.